Hello aspirants, welcome to India for IAS Current Affairs series. This is Manjunath Mudod. Topic of this video is Iran mapping perspective. ಅಂದ್ರೆ ಸೊ ಇರಾನ್ ರಿಲೇಟೆಡ್. ಸೊ ಇವಾಗ ಇಸ್ರೇಲ್ ಮತ್ತು ಇರಾನ್ ವಾರ್ ಇಂದ ಇಸ್ರೇಲ್ನು ನ್ಯೂಸಲ್ಲಿದೆ, ಇರಾನ್ ನ್ಯೂಸಲ್ಲಿದೆ. ಸೊ ಈ ಇರಾನ್ ಕಂಟ್ರಿನ ಮ್ಯಾಪಿಂಗ್ ಪರ್ಸ್ಪೆಕ್ಟಿವ್ ಅಲ್ಲಿ ಸ್ಟಡಿ ಮಾಡೋಣ. ಸೊ ದಟ್ ಈಸ್ ದಿ ಅಬ್ಜೆಕ್ಟಿವ್ ಆಫ್ ದಿಸ್ ವಿಡಿಯೋ. ಸೊ ದಿಸ್ ಟಾಪಿಕ್ ವಾಟ್ ಎವರ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದಿಸ್ ವಿಡಿಯೋ, ಇಟ್ ಈಸ್ ಎಂಟೈರ್ಲಿ ಪ್ರಿಲಿಮ್ಸ್ ಎಕ್ಸ್ಕ್ಲೂಸಿವ್. ಸೊ ಮೇನ್ಸಲ್ಲಿ ಯಾವುದೇ ರೀತಿ ಕ್ವಶನ್ಸ್ ಬರಲ್ಲ ಈ ಟಾಪಿಕಿಂದ. ಇಟ್ ಈಸ್ ಎಂಟೈರ್ಲಿ ಪ್ರಿಲಿಮ್ಸ್ಗೆ ಎಕ್ಸ್ಕ್ಲೂಸಿವ್ ಟಾಪಿಕ್. ಸೊ ಪ್ರಿಲಿಮ್ಸಲ್ಲಿ ಯಾವ ರೀತಿ ಕ್ವಶನ್ಸ್ ಬರುತ್ತೆ, ಪ್ರೀವಿಯಸ್ ಇಯರ್ಸಲ್ಲಿ ಆಲ್ರೆಡಿ ಯಾವ ರೀತಿ ಕ್ವಶನ್ ಬಂದಿದೆ, ಸೊ ಅದನ್ನು ನಿಮಗೆ ಡೆಮಾನ್ಸ್ಟ್ರೇಷನ್ ಮಾಡ್ತಾ ಈ ವರ್ಷ ಅಂದರೆ UPSC ಪ್ರಿಲಿಮ್ಸ್ 2026 ಅಪ್ಕಮಿಂಗ್ ಪ್ರಿಲಿಮ್ಸ್ ಏನಿದೆ, ಆ ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಯಾವ ರೀತಿ ಇರಾನ್ ಮೇಲೆ, ಇರಾನ್ ರಿಲೇಟೆಡ್ ಮ್ಯಾಪಿಂಗ್ ಮೇಲೆ, ಅಥವಾ ಇರಾನ್ ಸಿಟಿಯಲ್ಲಿ ಇರಾನ್ ಕಂಟ್ರಿಲಿ ಇರ್ತಕ್ಕಂಥ ಸಿಟೀಸ್ ಮೇಲೆ ಯಾವ ರೀತಿ ಕ್ವಶನ್ ಬರ್ಬೋದು ಅಂತ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. Recently, Iran was in news because of the Israel-Iran conflict. ಇಸ್ರೇಲ್-ಇರಾನ್ ಕಾನ್ಫ್ಲಿಕ್ಟ್ ಏನಿದೆ ಇದ್ರ ಮೇಲೆ ಒಂದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀವಿ. ಸೊ ಆ ವಿಡಿಯೋನ ನೋಡಿ ಇನ್ ಡೀಟೇಲ್ ಟು ಸ್ಟಡಿ ಅಬೌಟ್ ದಿ ಇಸ್ರೇಲ್-ಇರಾನ್ ಕಾನ್ಫ್ಲಿಕ್ಟ್ ಫ್ರಮ್ ದಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಸೊ ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಇರಾನ್ ಆ್ಯಂಡ್ ಇಟ್ಸ್ ಮ್ಯಾಪಿಂಗ್ ಪರ್ಸ್ಪೆಕ್ಟಿವ್. ಸೊ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ನೋಡೋದಾದ್ರೆ ಫಿಲಿಮ್ಸಲ್ಲಿ ಯಾವ ರೀತಿ ಕ್ವಶನ್ಸ್ ಬರುತ್ತೆ ಬೇಸ್ಡ್ ಆನ್ ದ ಕಂಟ್ರೀಸ್ ಇನ್ ನ್ಯೂಸ್ ಆರ್ ದ ರೀಜನ್ಸ್ ಇನ್ ನ್ಯೂಸ್ ಆರ್ ದ ಸಿಟೀಸ್ ಇನ್ ನ್ಯೂಸ್. ಸೊ ಏನಕ್ಕೆ ಯಾವ ಕಂಟ್ರಿ ನ್ಯೂಸಲ್ಲಿ ಇರುತ್ತೆ, ಯಾವ ಸಿಟಿ ನ್ಯೂಸಲ್ಲಿ ಇರುತ್ತೆ, ಅಥವಾ ಯಾವ ರೀಜನ್ ನ್ಯೂಸಲ್ಲಿ ಇರುತ್ತೆ, ಸೊ ಅದರ ಬೇಸಿಸ್ ಮೇಲೆ ಪ್ರೀವಿಯಸ್ ಇಯರ್ ಫಿಲಿಮ್ಸಲ್ಲಿ ಪ್ರತಿ ವರ್ಷ ಕ್ವಶನ್ಸ್ ಬರುತ್ತೆ. ಸೊ ಇವಾಗ ನೋಡಿ 2024 ಫಿಲಿಮ್ಸಲ್ಲಿ ಈ ರೀತಿ ಕ್ವಶನ್ಸ್ ಕೇಳಿದ್ದಾರೆ. ಯಾವ ಕಂಟ್ರಿ ನ್ಯೂಸಲ್ಲಿದೆ, ಏನಕ್ಕೆ ರೀಸನ್, ಏನಕ್ಕೆ ನ್ಯೂಸಲ್ಲಿ ಇತ್ತು, ಸೊ ಈ ರೀತಿ ಕ್ವಶನ್ಸ್ ಇದೆ. ಸೊ ಅದರಲ್ಲಿ ಬೆಸ್ಟ್ ಪೇರ್ನ ಅಂದರೆ ಕರೆಕ್ಟ್ ಪೇರ್ನ ಐಡೆಂಟಿಫೈ ಮಾಡಲಿಕ್ಕೆ ಕೇಳಿದ್ದಾರೆ. ಅದೇ ರೀತಿ 2023 ಫಿಲಿಮ್ಸಲ್ಲಿ ಸೊ ಬಿಕಾಸ್ ಆಫ್ ರಷ್ಯಾ ಉಕ್ರೇನ್ ವಾರ್, ಉಕ್ರೇನ್ ನ್ಯೂಸಲ್ಲಿ ಇರುತ್ತೆ. ಸೊ ಕಂಟ್ರಿ ದಟ್ ಶೇರ್ ಬಾರ್ಡರ್ ವಿತ್ ಲ್ಯಾಂಡ್ ಬಾರ್ಡರ್ ವಿತ್ ಉಕ್ರೇನ್ ಅಂತ ಕೊಟ್ಟು ಕಂಟ್ರಿ ನೇಮ್ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಕರೆಕ್ಟ್ ಪೇರ್ನ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಸೊ ನಂಬರ್ ಆಫ್ ಕಂಟ್ರೀಸ್ ವಿಚ್ ಶೇರ್ ಬಾರ್ಡರ್ ವಿತ್ ಉಕ್ರೇನ್ ಅದನ್ನು ನಾವು ಕರೆಕ್ಟಾಗಿ ಐಡೆಂಟಿಫೈ ಮಾಡಬೇಕು. ಸೊ ಇಲ್ಲಿ ಆನ್ಸರ್ನ ಐಡೆಂಟಿಫೈ ಮಾಡಬೇಕಾಗುತ್ತೆ. ಜೊತೆಗೆ 2023 ಫಿಲಿಮ್ಸಲ್ಲಿ ಮತ್ತೆ ಇನ್ನೊಂದು ಕ್ವಶನ್ ಕೇಳಿದ್ದಾರೆ, ರೀಜನ್ಸ್ ಆಫನ್ ಮೆನ್ಷನ್ಡ್ ಇನ್ ನ್ಯೂಸ್ ಆ್ಯಂಡ್ ರೀಸನ್ ಫಾರ್ ಬೀಯಿಂಗ್ ಇನ್ ನ್ಯೂಸ್. ಸೊ ಯಾವ ರೀಜನ್ನು ನ್ಯೂಸಲ್ಲಿ ಇರುತ್ತೆ ಮತ್ತು ಅದು ಏನಕ್ಕೆ ನ್ಯೂಸಲ್ಲಿ ಇತ್ತು ಅಂತ ಇಲ್ಲಿ 3 ಪೇರ್ಸ್ ಕೊಟ್ಟಿರ್ತಾರೆ. ಅದರಲ್ಲಿ ಕರೆಕ್ಟ್ ಪೇರ್ನ ನಾವು ಐಡೆಂಟಿಫೈ ಮಾಡಬೇಕು. ಸೊ ಈ ರೀತಿ ನ್ಯೂಸಲ್ಲಿ ಇರ್ತಕ್ಕಂಥ ಸಿಟೀಸ್, ರೀಜನ್ಸ್ ಆರ್ ಕಂಟ್ರೀಸ್, ಸೊ ಅದು ಏನು ನ್ಯೂಸಲ್ಲಿ ಇರುತ್ತೆ, ಏನಕ್ಕೆ ನ್ಯೂಸಲ್ಲಿ ಇರುತ್ತೆ ಅದು ನಮ್ಗೆ ಗೊತ್ತಿರಬೇಕು. ಅದ್ರ ಮೇಲೆ ಎಕ್ಸಾಮಲ್ಲಿ ಕ್ವಶನ್ ಬರುತ್ತೆ. ಸೊ ಈ ವರ್ಷ ಇಸ್ರೇಲ್-ಇರಾನ್ ಕಾನ್ಫ್ಲಿಕ್ಟ್ ಇರೋದ್ರಿಂದ ಇಸ್ರೇಲ್ ಮ್ಯಾಪಿಂಗ್ ಮೇಲೆ ಮತ್ತು ಇರಾನ್ ಮ್ಯಾಪಿಂಗ್ ಮೇಲೆ ಕ್ವಶನ್ ಬರೋ ಸಾಧ್ಯತೆಗಳು ಜಾಸ್ತಿ ಇದೆ. ಆಲ್ರೆಡಿ ಪ್ರೀವಿಯಸ್ ಇಯರ್ಸಲ್ಲಿ ಇರಾನ್ ಮೇಲೆ ಕ್ವಶನ್ಸ್ ಕೇಳಾಗಿದೆ. ಸೊ ಇಸ್ರೇಲ್ ಮೇಲೆ ಕ್ವಶನ್ಸ್ನ ಕೇಳಾಗಿದೆ. ಸೊ ಈ ವರ್ಷ ಇರಾನ್ ಮೇಲೆ ಕೇಳುವ ಎಲ್ಲ ಸಾಧ್ಯತೆಗಳು ಇವೆ. 2026 ಫಿಲಿಮ್ಸಲ್ಲಿ ಇರಾನ್ ಮ್ಯಾಪಿಂಗ್ ಮೇಲೆ ಕ್ವಶನ್ ಬರೋ ಸಾಧ್ಯತೆಗಳು ಜಾಸ್ತಿ ಇವೆ. ಸೊ ಕಮಿಂಗ್ ಟು ದಿ ಇರಾನ್ಸ್ ಫಿಸಿಯೋಗ್ರಾಫಿಕ್ ಫೀಚರ್ಸ್. ಸೊ ಇರಾನಲ್ಲಿ ಏನೆಲ್ಲ ಫಿಸಿಯೋಗ್ರಾಫಿಕ್ ಫೀಚರ್ಸ್ ಇದೆ, ಮೌಂಟೇನ್ಸ್, ಪ್ಲಾಟ್ಯೂಸ್, ಡೆಸರ್ಟ್ಸ್, ಸೊ ಅದನ್ನ ನಾವು ನೋಡ್ತಾ ಹೋದರೆ, ಸೊ ಮೇಜರ್ ಮೌಂಟೇನ್ಸ್, ಸೊ 2 ಮೌಂಟೇನ್ ಸಿರೀಸ್ ಇರಾನಲ್ಲಿ ಇದೆ. ಮೇಜರು ಜಾಗ್ರೋಸ್ ಮೌಂಟೇನ್ ಸಿರೀಸ್ ಇದೆ, ಎಲ್ಬ್ರೂಸ್ ಮೌಂಟೇನ್ ಸಿರೀಸ್ ಅಂತ ಇದೆ. ಸೊ ದಿಸ್ ಈಸ್ ದಿ ಲೊಕೇಶನ್ ಆಫ್ ದಿ ಜಾಗ್ರೋಸ್ ಮೌಂಟೇನ್ ಸಿರೀಸ್ or mountain range, and this is the Elburz mountain range. So coming to the plateaus, ಇರಾನಲ್ಲಿ ಇರಾನಿಯನ್ ಪ್ಲಾಟೂ ಅಂತ ಇದೆ. ಸೊ ಮ್ಯಾಪಲ್ಲಿ ಅದರ ಲೊಕೇಶನ್ನ ಕೊಟ್ಟಿಲ್ಲ. ಇನ್ನು ಡೆಸರ್ಟ್ಸ್ ನೋಡೋದಾದರೆ ದಸ್ತ್ ಇ ಕಾವೀರ್ ಅಂತ ಡೆಸರ್ಟ್ ಇದೆ. ಸೊ ದಿಸ್ ಈಸ್ ಹಿಯರ್ ದಸ್ತ್ ಇ ಕಾವೀರ್ ಡೆಸರ್ಟ್. ದೆನ್ ವಿ ಹ್ಯಾವ್ ದಸ್ತ್ ಇ ಲೂಟ್ ಡೆಸರ್ಟ್. ಸೊ ದೀಸ್ ನೇಮ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಎಕ್ಸಾಮಲ್ಲಿ ಏನು ಮಾಡ್ತಾರೆ ಅಂತಂದರೆ ಈ ಡೆಸರ್ಟ್ ಹೆಸರು ಕೊಟ್ಟು ಸೊ ಅದು ಯಾವ ಕಂಟ್ರಿಲಿದೆ ಅಂತ ಕೇಳೋ ಚಾನ್ಸಸ್ ಇರುತ್ತೆ. ಸೊ ವಿ ಶುಡ್ ನೋ ದ ನೇಮ್ ಆಫ್ ದ ಡೆಸರ್ಟ್ಸ್. So these are the 2 deserts. Then coming to the major rivers, Iran ali Karun river anta ide, Karun river. Then we have Jayandeh river, Jayandeh. So these are the Jayandeh route. These are the 2 major rivers which flow in the Iran. So here we have a Karun river. Then apart from this river we have Lake Urmia. This is also located in Iran. Lake Urmia ellide antandre Iran alide. So these details we should know. And apart from these physiographic regions, important water bodies that are associated with or share border with Iran anta nododadre, so in the north we have Caspian Sea, and already we know that Lake Urmia is located in Iran. Then in the south we have Persian Gulf and Gulf of Oman and the Strait of Hormuz. It is one of the key oil transit choke point. So ಇಲ್ಲಿಂದ ಏನಾಗುತ್ತೆ ಅಂತಂದರೆ ಇಂಪಾರ್ಟೆಂಟ್, ಇಸ್ ಎ ರೂಟ್ ಫಾರ್ ದಿ ಟ್ರಾನ್ಸ್ಶಿಪ್ಮೆಂಟ್ ಆಫ್ transit for oil. So whatever the Saudi countries or Arabian countries they are extracting oil, they will send to this choke point.
So this is also one of the important water body. So this we should know. Coming to the geographical location of the Iran. So Iran, it is located in Asia, particularly in western part. It is located in West Asia, and in the north it shares border with Armenia, Azerbaijan, and Turkmenistan. This is Azerbaijan, this is Armenia, and this is Turkmenistan. So here we have Caspian Sea. In the east, it borders with Afghanistan and Pakistan, and in the west, it has a border with Iraq and Turkey. So this is Iraq, then this is Turkey. Then in the south, it has a border with the Persian Gulf and Gulf of Oman. So it has here we can see Persian Gulf, and this is Gulf of Oman. One of the important choke point near Iran is Strait of Hormuz. So whatever it is here, it is called Strait of Hormuz. It is the key oil transit choke point. So it is one of the strategic choke point or water body. So that has been being controlled by Iran. So this we should know. This is the Strait of Hormuz. Coming to the important cities or places which are in news because of the Israel-Iran conflict, which are located in Iran ಅಂತ ನೋಡೋದಾದ್ರೆ ತೆಹರಾನ್, ನಾತಾಂಜ್, Isfahan, Arak, Kermanshah, Tabriz. So these are the important places which are in news because of the Israel-Iran conflict. So we will study these in the next slides in detail. So Iran's key resource ನಾವು ನೋಡ್ತಾ ಹೋದ್ರೆ, it is rich in energy and mineral resource. Energy resource, it is rich in oil and natural gas. So oil ಮತ್ತೆ ನ್ಯಾಚುರಲ್ ಗ್ಯಾಸ್ ರಿಸರ್ವ್ಸ್ ಇರಾನ್ ಅಲ್ಲಿ ತುಂಬಾ ಜಾಸ್ತಿ ಇದೆ, and it is the fourth largest. Iran has the fourth largest proven oil reserves, natural gas reserves in the world. And coming to the minerals, it has a mineral reserves like copper, zinc, iron ore, and uranium. So it extracts and it exports all these minerals. So these are the important mineral reserves that are found in Iran. So coming to the important oil fields that are located in Iran. So we have Ajaw, Marun, Agajari, Gashasharan. So these are the important oil fields that are located in the Iran. Now we will look into the important places which are in news, which are located in Iran. So Iran ಅಲ್ಲಿ ಇರ್ತಕ್ಕಂಥ ಯಾವ ಪ್ಲೇಸಸ್ಸು ಏನಕ್ಕೆ ನ್ಯೂಸಲ್ಲಿ ಇತ್ತು ಅಂತ ನೋಡ್ತಾ ಹೋಗೋಣ. Coming to first place, Tehran. Tehran, it is located in northern central Iran. So it is the capital and also political and administrative center of the Iran. So it was in news recently because Israel targeted, as a part of Operation Rising Lion, it targeted the Tehran and nuclear facilities that are located in the Tehran. So in Tehran ಅಲ್ಲಿ ನ್ಯೂಕ್ಲಿಯರ್ ಫೆಸಿಲಿಟಿ ಲೊಕೇಟ್ ಆಗಿರುತ್ತೆ. ಸೊ ಅದನ್ನು ಇಸ್ರೇಲ್ ಏನು ಮಾಡುತ್ತೆ, ಅಟ್ಯಾಕ್ ಮಾಡುತ್ತೆ. ಸೆಕೆಂಡ್ ಪ್ಲೇಸ್ ಇಸ್ ನಾತಾಂಜ್. ಇಟ್ ಈಸ್ ಲೊಕೇಟೆಡ್ ಇನ್ ಸೆಂಟ್ರಲ್ ಇರಾನ್ in Isfahan province. So it is major uranium enrichment facility. So uranium enrichment ಏನಕ್ಕೆ ಮಾಡ್ತಾರೆ? So it is uranium enrichment. It is done for both nuclear bomb and also energy, fission energy. So nuclear reactor ಗೆ ಫ್ಯೂಯಲ್ ಬೇಕಲ್ಲ, ಸೊ ಅದನ್ನು ಎಂರಿಚ್ಮೆಂಟ್. ಸೊ ಅಪ್ ಟು 3% ನಾವು ಎನ್ರಿಚ್ ಮಾಡಿದರೆ ದಟ್ ಈಸ್ ಸುಟೇಬಲ್ ಫಾರ್ ಎನರ್ಜಿ ಪ್ರೊಡಕ್ಷನ್. ಸೊ ಅಬೌವ್ 3% ಎನ್ರಿಚ್ ಮಾಡ್ತಿದ್ದೀವಿ ಅಂತಂದರೆ ದಟ್ ವಿ ಆರ್ ಗೋಯಿಂಗ್ ಟು ಯೂಸ್ ಇಟ್ ಫಾರ್ ನ್ಯೂಕ್ಲಿಯರ್ ಬಾಂಬ್. ಸೊ ದ ಮೇಜರ್ ನ್ಯೂಕ್ಲಿಯರ್ ಯುರೇನಿಯಂ ಎನ್ರಿಚ್ಮೆಂಟ್ ಫೆಸಿಲಿಟಿ ಎಲ್ಲಿದೆ ಅಂತಂದರೆ ನಾತಾನ್ಸಲ್ಲಿದೆ. ಸೊ ದಿಸ್ ಫೆಸಿಲಿಟಿ ಈಸ್ ಆಲ್ಸೋ ಅಟ್ಯಾಕ್ಡ್ ಬೈ ಇಸ್ರೇಲ್. ದೆನ್ ತಬ್ರೀಜ್. Tabriz, it is located in northwestern Iran. It is a strategic city with military bases. Iran ಏನು ಮಿಲಿಟರಿ ಬೇಸಸ್ ಇದೆ ಅದೆಲ್ಲ ತಾಬ್ರೀಜ್ ಸಿಟಿನಲ್ಲಿ ಲೊಕೇಟ್ ಆಗಿದೆ. ಸೊ ಏನು ಮಾಡುತ್ತೆ, ರೀಸೆಂಟಾಗಿ ಇಸ್ರೇಲಿ ಡ್ರೋನ್ಸ್ ದೇ ಟಾರ್ಗೆಟ್ ದಿ ಮಿಲಿಟರಿ ಇನ್ಸ್ಟಾಲೇಷನ್ಸ್ ವಿಚ್ ಆರ್ ಲೊಕೇಟೆಡ್ ಇನ್ ತಾಬ್ರೀಜ್. ದೆನ್ ಕಮಿಂಗ್ ಟು ದಿ ಫೋರ್ತ್, Kermanshah. It is located in western Iran. So it is a mountainous region and it is being used by Iran for missile storage and launch site. ಸೊ ಈ ಕರ್ಮನ್ಶಾ ಎಂಬ ರೀಜನ್ ಇಂದ ಏನು ಮಾಡುತ್ತೆ ಅಂತಂದರೆ ಮಿಸೈಲ್ಸ್ನ ಇರಾನ್ ಲಾಂಚ್ ಮಾಡುತ್ತೆ ಬೇರೆ ಕಂಟ್ರಿ ಮೇಲೆ. ಆ್ಯಂಡ್ ಇಟ್ ಈಸ್ ಅ ಮೌಂಟೇನಸ್ ರೀಜನ್ ಆ್ಯಂಡ್ ವಾಟ್ ಎವರ್ ಮಿಸೈಲ್ಸ್ ದಟ್ ಇರಾನ್ ಹ್ಯಾಸ್, ಮೆಜಾರಿಟಿ ಆಫ್ ದ ಮಿಸೈಲ್ಸ್ ಆರ್ ದೇ ಆರ್ ಸ್ಟೋರ್ಡ್ ಇನ್ ಕರ್ಮನ್ಶಾ ರೀಜನ್. ಸೊ ಇಟ್ ಈಸ್ ಒನ್ ಆಫ್ ದಿ ಅಂಡರ್ಗ್ರೌಂಡ್ ಸೈಟ್ಸ್ ಆಫ್ ದ ಇರಾನ್ ಆ್ಯಂಡ್ ಇಟ್ ವಾಸ್ ಹಿಟ್ ಬೈ ಇಸ್ರೇಲ್ ರೀಸೆಂಟ್ಲಿ. ದೆನ್ ದ ಫಿಫ್ತ್ ಈಸ್ ಇಸಫಾನ್ ಶಾ. ಫಿಫ್ತ್ ಯಾವುದಂತಂದರೆ ಇಸಫಾನ್ ಅಂತ ಇದೆ. So it was located in central Iran. So it was the cultural hub of the Iran and also nuclear research center ಏನಿದೆ ಈ ಸಿಟಿಗೆ ನಿಯರ್ ಆಗಿದೆ. ಸೊ ಇರಾನದ ನ್ಯೂಕ್ಲಿಯರ್ ರಿಸರ್ಚ್ ಏನು ನಡೆಯುತ್ತೆ, ಸೊ ಆ ನ್ಯೂಕ್ಲಿಯರ್ ರಿಸರ್ಚ್ ನಡೀತಕ್ಕಂಥ ಸೆಂಟರ್ ಬಂದು
ಇಸಾಫಹಾನ್ ಸಿಟಿ ಏನಿದೆ ಅದಕ್ಕೆ ನಿಯರ್ ಆಗಿದೆ. ಇಸಾಫಹಾನ್ ಇಟ್ ಈಸ್ ಕಲ್ಚರಲ್ ಹಬ್ ಆಫ್ ದಿ ಇರಾನ್. ಸೊ ಈ ಸಿಟಿ ಏನಕ್ಕೆ ನ್ಯೂಸ್ ಅಲ್ಲಿ ಇದೆ ಅಂತಂದ್ರೆ ಇಲ್ಲಿ ನ್ಯೂಕ್ಲಿಯರ್ ಇನ್ಫ್ರಾಸ್ಟ್ರಕ್ಚರ್ ಇದೆ ಅಂತ ನ್ಯೂಸ್ ಬಂದಿದೆ. ಸೊ ಬಿಕಾಸ್ ಆಫ್ ದಟ್ ದಿಸ್ ಸಿಟಿ ಈಸ್ ಅಂಡರ್ ಸರ್ವಿಲಿಯನ್ಸ್ ಬೈ USA and Israel. Because of that it is in news. Then the sixth city is Bandar Abbas. So it is located in southern Iran and it is at the coast of Persian Gulf. It is a major port city and also naval base of the Iran. So it is in news because of the strategic Gulf tensions and oil exports routes. It is important to the Iran because Iran's major oil export takes place through this port city. And next we have seventh, Strait of Hormuz. So it is a water body that connects Gulf of Oman and Persian Gulf. So it is a key oil transit choke point. So choke point ಅಂತಂದ್ರೆ any region or any transportation network which can be easily controlled or it is vulnerable to be controlled by any of the events. ಸೊ ಆ ಥರದ ಪಾಯಿಂಟ್ಸಿಗೆ ನಾವೇನಂತ ಕರಿತೀವಿ, ಚೋಕ್ ಪಾಯಿಂಟ್ಸ್ ಅಂತ ಕರಿತೀವಿ. Majority of these straits, isthmus, they are vulnerable and they are choke points and they can be easily controlled in the event of any conflict. So this is the key oil transit choke point, Strait of Hormuz. So these are the important places, their location and significance with respect to Iran and from the examination point of view. ಸೊ ಇಲ್ಲಿವರೆಗೂ ನಾವು ಇರಾನ್ನ ಮ್ಯಾಪಿಂಗ್ ಪರ್ಸ್ಪೆಕ್ಟಿವ್ ಆಗಿ ಸ್ಟಡಿ ಮಾಡಿದ್ದೀವಿ. ಇರಾನ್ ಯಾವ ಕಂಟ್ರಿ ಜೊತೆ ಬಾರ್ಡರ್ ಶೇರ್ ಮಾಡುತ್ತೆ, ಇರಾನಲ್ಲಿ ಯಾವ ವಾಟರ್ ಬಾಡಿ ಇದೆ, ಇರಾನ್ ಯಾವ ಸ್ಟ್ರೇಟ್ನ ಕಂಟ್ರೋಲ್ ಮಾಡುತ್ತೆ, ಸೊ ಯಾವ ವಾಟರ್ ಬಾಡಿಗೆ ಇರಾನ್ ಎಕ್ಸ್ಪೋಸ್ ಆಗಿದೆ ಅದನ್ನೆಲ್ಲ ಸ್ಟಡಿ ಮಾಡಿದ್ದೀವಿ. ಇರಾನಲ್ಲಿ ಸಿಗ್ತಕ್ಕಂಥ ಮಿನರಲ್ಸ್ ಮತ್ತು ಎನರ್ಜಿ ರಿಸೋರ್ಸ್ ಬಗ್ಗೆ ನಾವು ನೋಡಿದ್ದೀವಿ. ಸೊ ದಿಸ್ ಈಸ್ ಇಂಪಾರ್ಟೆಂಟ್ ಫ್ರಮ್ ದ ಫಿಲ್ಮ್ಸ್ ಪರ್ಸ್ಪೆಕ್ಟಿವ್. ಸೊ ಅದೇ ಬೇಸಿಸ್ ಮೇಲೆ ನಾವು ಇಲ್ಲಿವರೆಗೂ ಸ್ಟಡಿ ಮಾಡಿರ್ತಕ್ಕಂಥ ಇರಾನ್ ಮ್ಯಾಪಿಂಗ್ ಪರ್ಸ್ಪೆಕ್ಟಿವ್ ಮೇಲೆ ಒಂದು ಕ್ವಶನ್ನ ಕೇಳಿದ್ದೀವಿ. ಈ ಕ್ವಶನ್ಲಿ 3 ಸ್ಟೇಟ್ಮೆಂಟ್ಸ್ ಇದೆ. ಈ 3 ಸ್ಟೇಟ್ಮೆಂಟ್ನ ಸ್ಟಡಿ ಮಾಡಿ ಆನ್ಸರ್ನ ಕಮೆಂಟ್ ಮಾಡಿ. ಈ ಕ್ವಶನ್ಗೆ ಆನ್ಸರು ಮತ್ತು ಡೀಟೇಲ್ಡ್ ಎಕ್ಸ್ಪ್ಲನೇಷನ್ನು PDF ಹ್ಯಾಂಡ್ಔಟಲ್ಲಿ ಇದೆ. ಸೊ ಆ PDF ಹ್ಯಾಂಡ್ಔಟ್ ಬಂದು ಟೆಲಿಗ್ರಾಮ್ ಚಾನಲ್ ಇದೆ. ದ ಲಿಂಕ್ ಟು ಜಾಯಿನ್ ಟೆಲಿಗ್ರಾಮ್ ಚಾನಲ್ ಈಸ್ ಪ್ರೊವೈಡೆಡ್ ಇನ್ ದಿಸ್ ಡಿಸ್ಕ್ರಿಪ್ಷನ್ ಬಾಕ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್, ಹ್ಯಾಪಿ ಲರ್ನಿಂಗ್.